ನಡೆಸಿದ ಮೇಲೆ ಸಮರ್ಥನೆಯಿಂದ ನಡೆಸಿದ ಹೋದರೆ ಎತ್ತ ತಾಯಿಗೆ ಕೊರತೆ, ತಂದೆಗೆ ಕೊರತೆ, ವಂಶಕ್ಕೆ ಕೊರತೆ. ಕೊಡು ಆಶೀರ್ವಾದ, ಕೊಡಮ್ಮ ಆಶೀರ್ವಾದ, ಆಶೀರ್ವಾದ ಕೊಡು. ತಡೆವರೆ ಎಲೆ ತಾಯೇ, ತಡೆವರೆ ಎಲೆ ತಾಯೇ, ಈ ಪರಿ ನುಡಿವರೆ ರಣವಂದು ಜೈಸಂದು ಒಡನೆ ಕಳುಗದೆ ಮರುಗುವರ ನೀ ಎಂದನಭಿಮನ್ಯೋ ಅಮ್ಮ ಪಾಯಸ ತಿನ್ನಲೆಂದು ಬಾಯಿ ತೆರೆದು ನಿಂತಾಗ ಕಾದ ಸಟ್ಟೆಗೊಂಡು ಏನಮ್ಮ, ನಾನು ರಣಕ್ಷೇತ್ರಕ್ಕೆ ಹೋಗುವುದು ನಿನಗೆ ಮರಣದ ಹೊಸಗೆ ಆಯಿತೆ. ನಾನು ನಿನ್ನನ್ನು ಕೊಂದು ಹೋಗಬೇಕೆ? ನಾನು ಪರಶುರಾಮನೆಂದು ತಿಳಿದೆಯಾ? ಪರಶುರಾಮನಾದರೆ ತನ್ನ ಹೆತ್ತ ತಾಯಿಯ ತಲೆ ಕಡಿದು ಮತ್ತೆ ಜೀವಿಸಿಕೊಂಡಿದ್ದಾನೆ. ನನ್ನಿಂದ ಅದು ಸಾಧ್ಯವಿಲ್ಲ. ನೀನ್ ಯಾರು? ಮಗದೊಂದು ಸಲ ಜ್ಞಾಪಿಸಿಕೊಮ್ಮ. ವಿಶಾಲವಾದ ಯದುವಂಶದಲ್ಲಿ ಹುಟ್ಟಿಕೊಂಡಿದ್ದಿ, ಅಕಳಂಕವಾದ ಚಂದ್ರವಂಶದಲ್ಲಿ ಬೆಳೆದಿದ್ದಿ, ಧೀರ ಪಾರ್ಧನ ವೀರರಾಣಿಯಾಗಿದ್ದಿ. ಅಮ್ಮ, ಆಶೀರ್ವಾದ ಕೊಡು ನನಗೆ, ಕೊಡಮ್ಮ ಆಶೀರ್ವಾದ. ಅದೇನಮ್ಮ? ಸುರಿವಕಂಬನಿಯೋ ಸೆರಗಿರುದ ಪರಚಿಯೇ ಸುರಿವ ಕಂಬನಿಯೋ ಸೆರಗಿರುದ ಪರಚಿ ಜನನೀಯ ಆದ ರಜವನ್ನು ಯಾವ ಹೆಣ್ಣು ಕಣ್ಣ ನೀರು ಹಾಕಬಾರದು. ಯಾವ ಹೆಣ್ಣಿನ ಕಣ್ಣ ನೀರು ಭೂಮಿಗೆ ಬೀಳುತ್ತದೋ ಅಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಎಂಬ ಗಂಡಾಂತರ ಹುಟ್ಟಿಕೊಳ್ಳುತ್ತದೆ. ಅದಕ್ಕೆ ಎಡೆ ಮಾಡಿಕೊಡಬಾರದಮ್ಮ. ಕುರುಕುಲ ಪಿತಾಮಹರು ಇಚ್ಛಾಮರಣಿಗಳು ಆದ ಭೀಷ್ಮಾಚಾರ್ಯರ ಬಾಯಿಂದ ಭಾರತ ರತ್ನ ಎಂಬ ಬಿರುದು ಪಡೆದವನು ನಾನು. ಹಳಿವು, ಕಳವಳ, ಭೀತಿ, ಸ್ಮರಣ ಕಂಪನಗಳೆಂಬ 6 ದೋಷಗಳಿಲ್ಲದೆ ವೇಗಮಯನಾಗಿ ಹುಟ್ಟಿದ ನನ್ನನ್ನು ಅಭಿಮನ್ಯುವೆಂದೇ ಕರೆದರು. ನನ್ನ ಹುಟ್ಟಿನಿಂದ ದೇವತೆಗಳು ದೊಡ್ಡ ಹಬ್ಬವನ್ನೇ ರಚಿಸಿದ್ದಾರಂತೆ. ಶತ್ರುಗಳು ಭೀತಿ ಪಟ್ಟಿದ್ದಾರಂತೆ. ಇಟ್ಟೆ ಹೆಜ್ಜೆಯನ್ನು ಹಿಂದೆ ಇಡಲಾರೆ. ನಿನ್ನ ಪಾದದಡಿಯ ಧೂಳಿ ನನಗೆ ಆಶೀರ್ವಾದಮ್ಮ. ನಿನಗೆ 3 ಪ್ರದಕ್ಷಿಣೆ ಬರುತ್ತೇನೆ. ನಾನೇನು ಹೊರಡುತ್ತೇನಮ್ಮ, ಹೊರಡು. ಕಿಗ್ಗಟ್ಟಿನಲ್ಲಿ ಕಟಾರಿಯನ್ನು ಸಿಕ್ಕಿಸಿಕೊಂಡಿದ್ದೇನೆ. ಎದಕವಚವನ್ನು ಕಟ್ಟಿಕೊಂಡಿದ್ದೇನೆ. ನಾನು ಹೊರಟ ಈ ಕ್ರಮವನ್ನು ನೋಡಿ ದೇವತೆಗಳು ಗೆರೆ ಉಗೆ ಎಂದು ಹೊರಡುತ್ತಿದ್ದಾರೆ. ನನ್ನ ರಥವನ್ನು ಓಡಿಸುವ ಸಾರಥಿ, ಓ ಸೌಮಿತ್ರಿ, ಬಂದೆಯಾ? ರಥವನ್ನು ಏರಬೇಕಾದರೆ ಪದ್ಧತಿ ಪ್ರಕಾರ ಇರಬೇಕು. ರಥವನ್ನು ಸಿದ್ಧಪಡಿಸಿದ್ದೇನೆ. ಅರಸನಿಗೆ ಮಣಿದು ನಗುನಾದ್ಯರಿಗೆ ವಂದಿದಿಯೇ, ಅರಸನಿಗೆ ಮಣಿದು ನಗುನಾದ್ಯರಿಗೆ ವಂದಿದಿಯೇ,
ಆದರೆ ಎಲ್ಲರನ್ನು ಸ್ಮರಿಸಬೇಕಾಗಿದೆ. ದೊಡ್ಡಪ್ಪ ಧರ್ಮದರಿಂದ ಮೊದಲೇ ಆಶೀರ್ವಾದ ಪಡೆದಿದ್ದೇನೆ. ಆದರೂ ಮತ್ತೊಂದು ಸಲ ನಮಸ್ಕರಿಸಿದ್ದೇನೆ. ದೊಡ್ಡಪ್ಪ ಭೀಮಾಸೇನ ಮಹಾರಾಯರು ಶತಕದತ್ರಾಣಿ ಮಲ್ಲ ಯುದ್ಧದಲ್ಲಿ ಬಲ್ಲವರು. ಅವರ ಬಲವೆಲ್ಲವೂ ನನ್ನ ಬಾಹ್ಯ ಯುದ್ಧಗಳಲ್ಲಿ ಸೇರಿಕೊಳ್ಳಲಿ. ಮಾವನಾದ ಕೃಷ್ಣನು ತಂದೆ ಅರ್ಜುನ ಸಂಸಪ್ತಕರಲ್ಲಿ ಕಾದುವುದಕ್ಕೆ ಹೋಗಿದ್ದಾರೆ. ಅವರೆಲ್ಲಿದ್ದರೂ ನನಗೆ ಆಶೀರ್ವಾದವನ್ನು ಕೊಡುತ್ತಾರೆ. ಅದು ಆ ಭಾಗದಲ್ಲಿ ಕುಳಿತವರು ದೊಡ್ಡಮ್ಮ ದ್ರೌಪದಿ ದೇವಿಯವರು ಕೇಶರಾಶಿಯನ್ನು ಬಿಚ್ಚಿಕೊಳ್ಳುತ್ತಿದ್ದಾರೆ. ಕಣ್ಣಿನಲ್ಲಿ ಕೆಂಗಡೆಯನ್ನು ಸೂಸುತ್ತಿದ್ದಾರೆ. ಕೇಶರಾಶಿಯಿಂದಲೇ ಕುರುಕುಲವನ್ನು ಹಿಡಿದು ಕಟ್ಟಿದರು ಅಂತಿದ್ದಾರೆ. ಅದು ಆ ಭಾಗದಲ್ಲಿ ಕುಳಿತವರು ಬ್ರಾಹ್ಮಣೋತ್ತಮರು. ಅವರಿಗೊಂದು ನಂದು ಇಂದಿನ ಹರಕೆ. ಇಂದಿನ ಕಾಲದಲ್ಲಿ ಗೆದ್ದು ಬಂದೆನಾದರೆ ಬ್ರಾಹ್ಮಣರಿಗೆ ಭೂರಿ ಭೋಜನವನ್ನು ಕೊಡುತ್ತೇನೆ. ಅಶ್ವಗಳ ನಮಸ್ಕಾರ. ಸಾರಥಿ ನಿನಗೂ ನಮಸ್ಕರಿಸುತ್ತಾ ರಥವನ್ನು ಏರಿಕೊಳ್ಳುತ್ತೇನೆ. ವೇಗವಾಗಿ ಓಡುತ್ತಿರುವ ಕುದುರೆ ಬಾಗಿಯನ್ನು ಹಿಡಿದು ನಿಲ್ಲಿಸಿದೆ ಅಲ್ಲ, ಯಾಕೆ ಮರಣ ಸಾರಥಿ? ಸಾರಥಿ, ಬವರವಾದ ಹರನವಾದ ನದಿ ಬೆವರತೆ ಏನು? ಅಬಗೆಡಿಸಿದರೆ ವಾಸವನ್ನು ಸಂದೆ ಹೊಕ್ಕಡ ಹುದೆನಿಸುವೆನು. ಭಾರ್ಗವನ ಜವನ ಜಗ ಬಿಡಿಸುವೆನು. ಸಾಕಿ ನೀ ಬರಲೇನು? ಅರ್ಜುನನು ಮಾಧವನು ತೊಡಕಿದರೆ ಲೆಕ್ಕಿಸಲಾರೆ. ರಥ ಹಾರಿಸು. ನಾನು ಸಣ್ಣವನಾದರೆ ಒಂದು ಶರವನ್ನು ಪ್ರಯೋಗಿಸಿ ನೋಡುತ್ತೇನೆ. ಸಾಧ್ಯವಿದ್ದರೆ ಸಹಿಸಿಕೊ. ಯಾರದು? ಗುರುಗಳು, ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರಗಳು. ರಣಕ್ಷೇತ್ರಕ್ಕೆ ತಂದು ಬರಲಿ, ಮಾವ ಬರಲಿ, ಗುರುವೇ ಬರಲಿ, ಶತ್ರುವನ್ನು ತಿಳಿದು ಶರವನ್ನು ಪ್ರಯೋಗಿಸಬೇಕಾದದ್ದು ಧರ್ಮ. ನಿಮಗೊಂದು ಸಣ್ಣ ಕತೆ. ತಾರಕನೆಂಬ ಅಸುರನನ್ನು 6 ಮತ್ತೊಂದನೇ ದಿನದಲ್ಲಿ ಕುಮಾರ ನಡೆಸಿದ್ದಾನೆ. ಶಂಬರಾಸುರನೆಂಬ ದೈತ್ಯನನ್ನು ಮನ್ಮಥ ಕೊಂದು ಹಾಕಿದ್ದಾನೆ. ಅದು ಅಲ್ಲಿಗೆ ಸರಿಯಾದರೆ ಇಲ್ಲಿಗಿದು ಸರಿಯೇ? ಕೂಡಿ ಬಾಣ. ದ್ರೋಣಾಚಾರ್ಯರು ಯುದ್ಧ ಮಾಡುತ್ತಿರುವಾಗ ಹಿಂದಿನಿಂದ ಬಂದು ನನ್ನ ಧನುಸ್ಸನ್ನು ಕತ್ತರಿಸಿದವರು ಯಾರು? ಎಲ್ಲ ಕರ್ಣ.
ಖಡ್ಗದಿಂದ ಕಡಿತೆ. ಹ್ಮ್ ನನ್ನ ನನ್ನ ಖಡ್ಗದಿಂದ ಹಾ. ನಿನ್ನ ತಲೆ ಕಡಿಮೆನು. ಬಾ. ಶರಣು ತಿರುವಗ್ರ ಶಾ